Brought to you by Vigard. ಹುಬ್ಬಳ್ಳಿ MCA ವಿದ್ಯಾರ್ಥಿನಿ ಕೊಲೆ ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಹದಗೆಟ್ಟಿದೆ. ಯಾವಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರೂ, DK ಶಿವಕುಮಾರ್ ಉಪಮುಖ್ಯಮಂತ್ರಿ ಆದರೂ, ಯಾವಾಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ ಅಂದಿನಿಂದ ಇಂದಿನವರೆಗೂ ಸಹ ಇವತ್ತು ಕೊಲೆಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ನಿನ್ನೆ ಹುಬ್ಬಳ್ಳಿಯ ಪ್ರಕರಣ, ಹಾಡು ಹಗಲಲ್ಲೇ ಬಂದು ಒಬ್ಬ ಹೆಣ್ಮಗಳನ್ನ ಮರ್ಡರ್ ಮಾಡಿರ್ತಕ್ಕಂಥದ್ದು. ಯಾರು ಮಾಡಿರ್ತಕ್ಕಂಥದ್ದು, ಯಾಕೆ ಮಾಡಿರ್ತಕ್ಕಂಥದ್ದು? ಮೊನ್ನೆ ದಿನ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಇವತ್ತು ಜೈ ಶ್ರೀರಾಮ್ ಅಂತ ಹೇಳಿದ್ರೆ ಅವರು ಅಲ್ಪಸಂಖ್ಯಾತರು ಬಂದು ದಬ್ಬಾಳಿಕೆ ಮಾಡ್ತಾರೆ, ಧಮಕಿ ಹಾಕ್ತಾರೆ ಅಂತ ಹೇಳಿದ್ರೆ ಇದಕ್ಕೆಲ್ಲವೂ ಕೂಡ ಹೊಣೆಗಾರಿಕೆ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಹೊರಬೇಕಾಗ್ತದೆ. ಯಾವ ವಿಧಾನಸೌಧದಲ್ಲಿ ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಇದರ ಪರಿಣಾಮ ರಾಜ್ಯದಲ್ಲಿ ಏನು ಬೇಕಾದ್ರೂ ಮಾಡ್ಬೋದು, ಕೊಲೆ ಮಾಡ್ತಾ ಇದೆ. ನೆನ್ನೆದು ಮಡಿಕೇರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ತನಿಖೆ ಆಗಬೇಕು. ಇವತ್ತು ನಮ್ಮ ಕಾರ್ಯಕರ್ತರಲ್ಲಿ ತೀರ್ಕೊಂಡಿರ್ತಕ್ಕಂಥದ್ದು, ಅವ್ರ ಮೇಲೆ ಕಾರ್ ಹರಿಸ್ಕೊಂಡು ನಿಲ್ಲಿಸ್ದೇನೆ ಹೋಗಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪುಡಾರಿಗಳು ರಾಜ್ಯದಲ್ಲಿ ಇವತ್ತೇನು ಕುಮ್ಮಕ್ಕೆ ನೀಡ್ತಾ ಇದ್ದಾರೆ. ಏನು Come, come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಕಾಂಗ್ರೆಸ್ ಸರ್ಕಾರ ಸ್ವತಃ ಸರ್ಕಾರನೇ ಕುಮ್ಮಕ್ಕೆ ಕೊಡ್ತಾ ಇದೆ. ಇದರ ಪರಿಣಾಮ ನಿನ್ನೆ ಒಂದೇ ದಿನ 8 ಜನರು ಇವತ್ತು ಹತ್ಯೆ ಆಗಿರ್ತಕ್ಕಂಥದ್ದು. ಇದು ಸಂಪೂರ್ಣ ಹೊಣೆಗಾರಿಕೆನ ಕಾಂಗ್ರೆಸ್ ಪಕ್ಷ ಹೊರಬೇಕಾಗ್ತದೆ. ಇವತ್ತು ರಾಜ್ಯದಲ್ಲಿ ಇವತ್ತು ಮಹಿಳೆಗೆ ಸುರಕ್ಷತೆ ಇಲ್ಲ. ಇವತ್ತು ಯಾವ ಗ್ಯಾರಂಟಿ ಬಗ್ಗೆ ಮಾತನಾಡ್ತಾ ಇದ್ದಾರೆ? ಇದನ್ನು ರಾಜ್ಯದ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸಂಪೂರ್ಣ ಹೊಣೆನ ಹೊರಕೋಬೇಕಾಗ್ತದೆ. ಹುಬ್ಬಳ್ಳಿ ಕೇಸು ABVP CBI ಕೊಡಿ ಅಂತ ಆಗ್ರಹ ಮಾಡ್ತಾ ಇದೆ. ಬಿಜೆಪಿ ಯಾವ ತನಿಖೆ ಕೊಡಬೇಕು ಅಂತ? ಇಲ್ಲ, ಖಂಡಿತ ರೀ. ಇದು ಯಾಕೆಂತಂದರೆ ಒಂದಲ್ಲ ಎರಡಲ್ಲ ಪದೇ ಗಘಟನೆಗಳು ಮರುಕಳಿಸ್ತಾ ಇರ್ತಕ್ಕಂಥದ್ದು. ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ, ಎಲ್ಲವೂ ಕೂಡ ಅರಾಜಕತೆಗೆ ಹೋಗ್ತಾ ಇರ್ತಕ್ಕಂಥದ್ದು. ಯಾರು ಏನು ಬೇಕಾದ್ರೂ ಮಾಡ್ಬೋದು ಅಂತಕ್ಕಂಥ ಮನೋಭಾವನೆಯನ್ನು ಬೆಳೆದಿದ್ದು ಇಡೀ ರಾಜ್ಯಕ್ಕೆ ಗಂಡಾಂತರ ತಂದಿಟ್ಟಿದೆ ಅದು ಕಾಂಗ್ರೆಸ್ ಸರ್ಕಾರ. ಇದಕ್ಕೆ ಉತ್ತರವನ್ನು ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ಕೊಡಬೇಕಾಗ್ತದೆ. ಹುಬ್ಬಳ್ಳಿ MCA ವಿದ್ಯಾರ್ಥಿನಿ ಕೊಲೆ ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಹದಗೆಟ್ಟಿದೆ. ಯಾವಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರೂ, DK ಶಿವಕುಮಾರ್ ಉಪಮುಖ್ಯಮಂತ್ರಿ ಆದರೂ, ಯಾವಾಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ ಅಂದಿನಿಂದ ಇಂದಿನವರೆಗೂ ಸಹ ಇವತ್ತು ಕೊಲೆಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ನಿನ್ನೆ ಹುಬ್ಬಳ್ಳಿಯ ಪ್ರಕರಣ, ಹಾಡು ಹಗಲಲ್ಲೇ ಬಂದು ಒಬ್ಬ ಹೆಣ್ಮಗಳನ್ನ ಮರ್ಡರ್ ಮಾಡಿರ್ತಕ್ಕಂಥದ್ದು. ಯಾರು ಮಾಡಿರ್ತಕ್ಕಂಥದ್ದು, ಯಾಕೆ ಮಾಡಿರ್ತಕ್ಕಂಥದ್ದು? ಮೊನ್ನೆ ದಿನ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಇವತ್ತು ಜೈ ಶ್ರೀರಾಮ್ ಅಂತ ಹೇಳಿದ್ರೆ ಅವರು ಅಲ್ಪಸಂಖ್ಯಾತರು ಬಂದು ದಬ್ಬಾಳಿಕೆ ಮಾಡ್ತಾರೆ, ಧಮಕಿ ಹಾಕ್ತಾರೆ ಅಂತ ಹೇಳಿದ್ರೆ ಇದಕ್ಕೆಲ್ಲವೂ ಕೂಡ ಹೊಣೆಗಾರಿಕೆ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಹೊರಬೇಕಾಗ್ತದೆ. ಯಾವ ವಿಧಾನಸೌಧದಲ್ಲಿ ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಇದರ ಪರಿಣಾಮ ರಾಜ್ಯದಲ್ಲಿ ಏನು ಬೇಕಾದ್ರೂ ಮಾಡ್ಬೋದು, ಕೊಲೆ ಮಾಡ್ತಾ ಇದೆ. ನೆನ್ನೆದು ಮಡಿಕೇರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ತನಿಖೆ ಆಗಬೇಕು. ಇವತ್ತು ನಮ್ಮ ಕಾರ್ಯಕರ್ತರಲ್ಲಿ ತೀರ್ಕೊಂಡಿರ್ತಕ್ಕಂಥದ್ದು, ಅವ್ರ ಮೇಲೆ ಕಾರ್ ಹರಿಸ್ಕೊಂಡು ನಿಲ್ಲಿಸ್ದೇನೆ ಹೋಗಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪುಡಾರಿಗಳು ರಾಜ್ಯದಲ್ಲಿ ಇವತ್ತೇನು ಕುಮ್ಮಕ್ಕೆ ನೀಡ್ತಾ ಇದ್ದಾರೆ. ಏನು ಕಾಂಗ್ರೆಸ್ ಸರ್ಕಾರ ಸ್ವತಃ ಸರ್ಕಾರನೇ ಕುಮ್ಮಕ್ಕೆ ಕೊಡ್ತಾ ಇದೆ. ಇದರ ಪರಿಣಾಮ ನಿನ್ನೆ ಒಂದೇ ದಿನ 8 ಜನರು ಇವತ್ತು ಹತ್ಯೆ ಆಗಿರ್ತಕ್ಕಂಥದ್ದು. ಇದು ಸಂಪೂರ್ಣ ಹೊಣೆಗಾರಿಕೆನ ಕಾಂಗ್ರೆಸ್ ಪಕ್ಷ ಹೊರಬೇಕಾಗ್ತದೆ. ಇವತ್ತು ರಾಜ್ಯದಲ್ಲಿ ಇವತ್ತು ಮಹಿಳೆಗೆ ಸುರಕ್ಷತೆ ಇಲ್ಲ. ಇವತ್ತು ಯಾವ ಗ್ಯಾರಂಟಿ ಬಗ್ಗೆ ಮಾತನಾಡ್ತಾ ಇದ್ದಾರೆ? ಇದನ್ನು ರಾಜ್ಯದ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸಂಪೂರ್ಣ ಹೊಣೆನ ಹೊರಕೋಬೇಕಾಗ್ತದೆ. ಹುಬ್ಬಳ್ಳಿ ಕೇಸು ABVP CBI ಕೊಡಿ ಅಂತ ಆಗ್ರಹ ಮಾಡ್ತಾ ಇದೆ. ಬಿಜೆಪಿ ಯಾವ ತನಿಖೆ ಕೊಡಬೇಕು ಅಂತ? ಇಲ್ಲ, ಖಂಡಿತ ರೀ. ಇದು ಯಾಕೆಂತಂದರೆ ಒಂದಲ್ಲ ಎರಡಲ್ಲ ಪದೇ ಘಟನೆಗಳು ಮರುಕಳಿಸ್ತಾ ಇರ್ತಕ್ಕಂಥದ್ದು. ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ, ಎಲ್ಲವೂ ಕೂಡ ಅರಾಜಕತೆಗೆ ಹೋಗ್ತಾ ಇರ್ತಕ್ಕಂಥದ್ದು. ಯಾರು ಏನು ಬೇಕಾದ್ರೂ ಮಾಡ್ಬೋದು ಅಂತಕ್ಕಂಥ ಮನೋಭಾವನೆಯನ್ನು ಬೆಳೆದಿದ್ದು ಇಡೀ ರಾಜ್ಯಕ್ಕೆ ಗಂಡಾಂತರ ತಂದಿಟ್ಟಿದೆ ಅದು ಕಾಂಗ್ರೆಸ್ ಸರ್ಕಾರ. ಇದಕ್ಕೆ ಉತ್ತರವನ್ನು ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ಕೊಡಬೇಕಾಗ್ತದೆ. Brought to you by Vigard.